Hello, my dear students. In this class, we are discussing one more important topic, that is the effect of public debt. Because of public debt, in the modern days, public debt is very essential to underdeveloped or developing economies of the world. Because of the public debt, each and every country they make some effect. It makes some effects on the economy. In this class, we are discussing about the what are the effects of the public debt. What are the effects of the public debt that is discussed in this particular class. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಸಾರ್ವಜನಿಕ ಸಾಲದ ಪರಿಣಾಮಗಳು. ಸಾರ್ವಜನಿಕ ಸಾಲ ಅಂತೇಳಿದು ಇವತ್ತು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಅಥವಾ ಅನಭಿವೃದ್ಧ ರಾಷ್ಟ್ರಗಳಿಗೆ ತೀರಾ ಅನಿವಾರ್ಯ. ಯಾವುದೇ ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕಾದ್ರೆ ಸಾರ್ವಜನಿಕ ಸಾಲವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಯಾಕಂದರೆ ಸರ್ಕಾರಕ್ಕೆ ಆದಾಯವನ್ನು ಗಳಿಸಲಿಕ್ಕೆ ಮೂಲಗಳು ಸಿಕ್ಕದೇ ಇದ್ದಾಗ, ವೆಚ್ಚಗಳು ಒಂದೇ ಸಮನೆ ಹೆಚ್ಚಾಗ್ತಾ ಇದ್ದಾಗ ಅನಿವಾರ್ಯವಾಗಿ ಸರ್ಕಾರ ಸಾಲವನ್ನು ಮಾಡಬೇಕಾಗತ್ತೆ. ಈ ಸಾರ್ವಜನಿಕ ಸಾಲ ಇವತ್ತು ತುಂಬ ಅನಿವಾರ್ಯವಾಗಿದೆ. ಇದರಿಂದ ಕೆಲವು ಪರಿಣಾಮಗಳು ಉಂಟಾಗ್ತವೆ. ಕೆಲವು ಒಳ್ಳೆಯ ಪರಿಣಾಮಗಳು ಕೂಡ ಉಂಟಾಗ್ತವೆ, ಕೆಲವು ಕೆಟ್ಟ ಪರಿಣಾಮಗಳು ಕೂಡ ಉಂಟಾಗ್ತವೆ. ಅದನ್ನು ಸಾರ್ವಜನಿಕ ಸಾಲದ ಪರಿಣಾಮಗಳು ಅಂತ ನಾವು ನಿಮಗೆ ಹೇಳ್ತೇವೆ. ಈ ಸಾರ್ವಜನಿಕ ಸಾಲದ ಪರಿಣಾಮಗಳನ್ನು ನಾವೀಗ ಒನ್ ಬೈ ಒನ್ ಚರ್ಚೆ ಮಾಡಬೇಕಾಗತ್ತೆ. ಒನ್ ಬೈ ಒನ್ ಚರ್ಚೆ ಮಾಡ್ತಾ ಹೋಗೋಣ. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಫೆಕ್ಟ್ಸ್ ಆಫ್ ದಿ ಪಬ್ಲಿಕ್ ಡೆಟ್ ಆನ್ ದಿ ಎಕಾನಮಿ, that it is causes for increase in liquidity, increasing in liquidity. The liquidity is one of the important components of economic development. Because of the public debt raised by the government authority, all the public debts are available all the public debts are available in case of the paper, not in case of cash. Because of public debt borrowed by the government in form of paper, that is very useful to increasing the liquidity of the given financial institution. For example, government to borrow the money from the commercial banks. Because of lending the loan to the government by the commercial bank, it is not transfer the money to the government, but it is only transfer the papers to the government account. Because of this particular factor, the liquidity of the bank is to be increases. Suppose the government who borrow the money outside the country from World Bank, IMF, they borrow the fund. Because of borrowing the fund by the government outside the country, the transfer of paper from IMF to Indian bank, like that RBI, it is helpful to increasing the liquidity of the economy. That is one of the important effects of the public debt. It leads to increasing the public debt. ಸಾರ್ವಜನಿಕ ಸಾಲದ ಪರಿಣಾಮಗಳ ಬಗ್ಗೆ ನಾನು ನಿಮ್ಗೆ ಹೇಳಬೇಕಾದ್ರೆ ಮೊಟ್ಟ ಮೊದಲ ಪರಿಣಾಮ ಅಂತ ಹೇಳಿದರೆ, ಇದು ದ್ರವ್ಯತ್ವವನ್ನು ಹೆಚ್ಚಿಸಲಿಕ್ಕೆ ನೆರವಾಗುತ್ತದೆ. ದ್ರವ್ಯತ್ವದ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ಸಾರ್ವಜನಿಕ ಸಾಲವನ್ನು ಮಾಡಿದಾಗ ಅಥವಾ ಮಾಡುವುದರಿಂದಾಗಿ ದ್ರವ್ಯತ್ವ ಹೆಚ್ಚಳ ಆಗುತ್ತೆ. ದ್ರವ್ಯತ್ವ ಹೇಗೆ ಹೆಚ್ಚಳವಾಗುತ್ತೆ ಅಂತ ಹೇಳಿದರೆ, ಸಾರ್ವಜನಿಕ ಸಾಲವನ್ನು ಸರ್ಕಾರಗಳು ನಗದು ರೂಪದಲ್ಲಿ ಮಾಡೋದಿಲ್ಲ. ಸರ್ಕಾರಕ್ಕೆ ಸಾಲ ಕೊಡುವವರು ಯಾರೂ ಕೂಡ ನಗದು ರೂಪದಲ್ಲಿ ಕೊಡೋದಿಲ್ಲ. ಬದಲಾಗಿ ಬಾಂಡುಗಳ ರೂಪದಲ್ಲಿ, ಸಾಲ ಪತ್ರಗಳ ರೂಪದಲ್ಲಿ ಸಾಲವನ್ನು ಕೊಡ್ತಾರೆ. ಸಾಲ ಪತ್ರಗಳ ರೂಪದಲ್ಲಿ ಸಾಲವನ್ನು ಕೊಡುವಂತಹ ಕಾರಣದಿಂದಾಗಿ ಸರ್ಕಾರಕ್ಕೆ ಏನಾಗುತ್ತೆ, ಸಾಲ ಅಂತೇಳೋದು ಪೇಪರ್ನ ಮೂಲಕ ಅಥವಾ ಸಾಲ ಪತ್ರಗಳ ಮೂಲಕ ಲಭ್ಯವಾಗುತ್ತೆ. ಆ ಸಾಲ ಪತ್ರಗಳನ್ನು ಹೊಂದಿರುವಂಥ ಹಣಕಾಸು ಸಂಸ್ಥೆಗೆ ಅದು ದ್ರವ್ಯತ್ವವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಕಾರಣವಾಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ಭಾರತದ ಕೇಂದ್ರ ಸರ್ಕಾರ ವಾಣಿಜ್ಯ ಬ್ಯಾಂಕಿನ ಸಾಲ ಪಡ್ಕೊಂಡ್ರೆ, ಈಗ ಸ್ಟೇಟ್ ಬ್ಯಾಂಕಿಂದ ಸಾಲ ಪಡೆದಾಗ ಸ್ಟೇಟ್ ಬ್ಯಾಂಕ್ ಖಾತೆಯಿಂದ ಸರ್ಕಾರದ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. ಹೇಗೆ ಸಾಲ ಪತ್ರಗಳ ಮೂಲಕ. ಆಗ ಸಾಲ ಪತ್ರಗಳು ಏನು ಕೇಂದ್ರ ಬ್ಯಾಂಕಲ್ಲಿರ್ತವೆ, ಹಣ ಮಾತ್ರ ಅವ್ರ ಖಾತೆಗೆ ವರ್ಗಾವಣೆ ಆಗುತ್ತೆ. ಹಾಗಾಗಿ ಆ ಸಾಲ ಪತ್ರಗಳನ್ನ ಇಟ್ಕೊಂಡ್ಬಿಟ್ಟು ಈ ದ್ರವ್ಯತ್ವವನ್ನು ಇದು ಹೆಚ್ಚಿಸ್ಕೊಳ್ಳಿಕ್ಕೆ ಸಹಾಯಕವಾಗುತ್ತೆ. ಅಂದರೆ ಸಾಲ ಪತ್ರಗಳ ರೂಪದಲ್ಲಿಯೇ ಸಾಲದ ವ್ಯವಹಾರಗಳು ನಡೆಯುವ ಕಾರಣಕ್ಕೋಸ್ಕರವಾಗಿ ದ್ರವ್ಯತ್ವವನ್ನು ಕಾಯ್ದುಕೊಳ್ಳಲಿಕ್ಕೆ ವಾಣಿಜ್ಯ ಬ್ಯಾಂಕುಗಳಿಗೆ, ಯಾವುದೇ ಹಣಕಾಸು ಸಂಸ್ಥೆಗಳಿಗೆ ಇದು ನೆರವಾಗುತ್ತೆ. The second important effects of the public debt, that is, it is increase in consumption. The total consumption
total consumption level that is increasing automatically. Total consumption level that is increasing automatically because of the public debt. When government to borrow the money, government to borrow the fund either internally or externally, government to borrow the fund either internally or externally, because of borrowing the fund from internal sources and external sources, because this particular factor, the total money circulation in the economy is to be increasing. When government borrow the loan, it leads to increasing the money circulation in the economy. The supply of money is to be increases. When supply of money is increases, it leads to increasing the purchasing power of the people. When purchasing power of the people is increases, automatically the consumption level is also increases. Means the public debt, it causes for increasing the consumption level of the economy. It is a positive effect. Because of increasing the consumption, each and every person, the standard of living is automatically increases. That is one of the important effects of the public debt. Because of the public debt, the consumption level is to be improved. The consumption level is to be improved. That is one of the important effects of the public debt. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾದಂತಹ ಪರಿಣಾಮ ಏನು ಅಂತ ಹೇಳಿದ್ರೆ ಅನುಭೋಗದ ಹೆಚ್ಚಳಕ್ಕೆ ಕಾರಣವಾಗುತ್ತೆ. ನಿಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಅನುಭೋಗ ಅಂದ್ರೇನು? ಸರಕು ಮತ್ತು ಸೇವೆಗಳಲ್ಲಿರುವಂತಹ ತುಷ್ಟಿಗುಣವನ್ನು ಉಪಯೋಗಿಸಿಕೊಳ್ಳುವ ಕ್ರಿಯೆ. ಸರಕುಗಳಲ್ಲಿ ಮತ್ತು ಸೇವೆಗಳಲ್ಲಿ ಈ ತುಷ್ಟಿಗುಣವನ್ನು ಉಪಯೋಗಿಸಿಕೊಳ್ಳುವಂಥ ಕ್ರಿಯೆ ಇದೆಯಲ್ಲ, ಸರಕುಗಳಲ್ಲಿ ಮತ್ತು ಸೇವೆಗಳಲ್ಲಿ ತುಷ್ಟಿಗುಣ ಇರುತ್ತೆ, ಅದನ್ನು ಉಪಯೋಗಿಸಿಕೊಳ್ಳುವ ಕ್ರಿಯೆಗೆ ನಾವು ಅನುಭೋಗ ಅಂತ ಕರಿತೇವೆ. ಈ ಅನುಭೋಗ ಇದೆಯಲ್ಲ, ಇದನ್ನು ಹೆಚ್ಚು ಮಾಡಲಿಕ್ಕೆ, ಅನುಭೋಗದ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಸಾರ್ವಜನಿಕ ಸಾಲ ಕಾರಣವಾಗುತ್ತದೆ. ಅನುಭೋಗದ ಗಾತ್ರವನ್ನು ಹೆಚ್ಚಿಸಲಿಕ್ಕೆ ಸಾರ್ವಜನಿಕ ಸಾಲ ಕಾರಣವಾಗುತ್ತದೆ. ಅನುಭೋಗದ ಪ್ರಮಾಣವನ್ನು ಹೆಚ್ಚು ಮಾಡುತ್ತೆ. ಅಂದರೆ ಸಾರ್ವಜನಿಕ ಸಾಲವನ್ನು ಪಡೆದಾಗ, ಅದರಲ್ಲೂ ಪ್ರಮುಖವಾಗಿ ವಿದೇಶಗಣ್ಯ ಸಾಲವನ್ನು ಪಡೆದಾಗ ದೇಶದ ಹಣದ ಚಲಾವಣೆಯ ಗಾತ್ರ ಹೆಚ್ಚಾಗುತ್ತೆ. ದೇಶದಲ್ಲಿ ಹಣದ ಚಲಾವಣೆಯ ಗಾತ್ರ ಹೆಚ್ಚಾದಾಗ, ಯಾವುದೇ ಒಂದು ದೇಶದಲ್ಲಿ ಹಣದ ಚಲಾವಣೆಯ ಗಾತ್ರ ಹೆಚ್ಚಾದಾಗ ಜನತೆಯ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗುತ್ತೆ. ಜನತೆಯ ಕೊಂಡುಕೊಳ್ಳುವ ಶಕ್ತಿ ಯಾವಾಗ ಜಾಸ್ತಿ ಆಗುತ್ತೆ, ಜನತೆಯ ಕೊಂಡುಕೊಳ್ಳುವ ಶಕ್ತಿ ಯಾವಾಗ ಜಾಸ್ತಿ ಆಗುತ್ತೆ, ಇದರಿಂದ ಏನಾಗುತ್ತೆ? ಅನುಭೋಗ ಜಾಸ್ತಿ ಆಗುತ್ತೆ. ಜನ ಹೆಚ್ಚು ಸರಕನ್ನು ಕೊಂಡುಕೊಳ್ಳುವ ಸಾಮರ್ಥ್ಯ ಪಡೆದಾಗ ಹೆಚ್ಚು ಸರಕನ್ನು ಕೊಂಡುಕೊಳ್ತಾರೆ, ಅನುಭೋಗದ ಗಾತ್ರ ಹೆಚ್ಚಾಗಿಬಿಡುತ್ತೆ. ಅನುಭೋಗದ ಗಾತ್ರ ಹೆಚ್ಚಾದಾಗ ಬೇಡಿಕೆ ಹೆಚ್ಚಾಗುತ್ತೆ, ಬೇಡಿಕೆ ಹೆಚ್ಚಾದಾಗ ಬೆಲೆ ಹೆಚ್ಚಾಗುತ್ತೆ, ಬೆಲೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಾದಾಗ ಆದಾಯ ಜಾಸ್ತಿ ಆಗುತ್ತೆ, ರಾಷ್ಟ್ರೀಯ ಆದಾಯ ಹೆಚ್ಚಾಗಿಬಿಟ್ಟು ದೇಶ ಅಭಿವೃದ್ಧಿಯ ಕಡೆಗೆ ಮುನ್ನಡೆಯುತ್ತೆ. ಹಾಗಾಗಿ ಸಾರ್ವಜನಿಕ ಸಾಲದಿಂದ ಅನುಭೋಗದ ಹೆಚ್ಚಳಕ್ಕೆ ಕಾರಣವಾಗಿ ತನ್ಮೂಲಕ ದೇಶದ ಆರ್ಥಿಕ ಅಭಿವೃದ್ಧಿಗೆ ಇದು ಪೂರಕವಾಗಿರುತ್ತೆ ಅಂತ ನಾವು ಹೇಳಲಿಕ್ಕೆ ಬರುತ್ತೆ. The next important effects of the public debt, that is it leads to increasing the investment. The total investment level is to be increasing. You are already aware that the investment is one of the important precondition for economic development. To achieve the economic development in any country, the investment is very, very important one. Investment is nothing but creation of the spending the money on the creation of capital assets. Spending the money on creation of capital assets, that is known as investment. The investment level is to be improved. For example, for the sake of various developmental programs, government to borrow the money, government to lending the loan. For example, in India, now for the sake of establishment of large scale industries, for the sake of establishment of large scale industries, government of India borrow the money from outside the country after independence. At the same time, for the sake of construction of the big dams, government of India who borrow the loan from outside the country. Because of the opportunity to lending the loan from outside the country, it leads to increasing the investment level in the economy. The total investment level is to be improved. When investment increases, when investment level increases, the total output increases.
When total output increases, the national income, the per capita income, national income, all the economic variables are moving the upward swing. Means when the investment taken place, when the because of the borrowing, because of the public debt, it leads to increasing the investment level in the economy. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾದಂತಹ ಪರಿಣಾಮ ಏನು ಅಂತ ಹೇಳಿದರೆ, ಯಾವುದೇ ಒಂದು ದೇಶದಲ್ಲಿ ಸಾರ್ವಜನಿಕ ಸಾಲದಿಂದ ಏನಾಗುತ್ತೆ, ಹೂಡಿಕೆಯ ಗಾತ್ರ ಜಾಸ್ತಿ ಆಗುತ್ತೆ, ಹೂಡಿಕೆಯ ಪ್ರಮಾಣ ಹೆಚ್ಚಾಗುತ್ತೆ. ಯಾವುದೇ ಒಂದು ದೇಶದಲ್ಲಿ ಹೂಡಿಕೆಯ ಗಾತ್ರ ಹೆಚ್ಚಾಗಲಿಕ್ಕೆ, ಹೂಡಿಕೆಯ ಪ್ರಮಾಣವು ಹೆಚ್ಚಾಗಲಿಕ್ಕೆ ಸಾರ್ವಜನಿಕ ಸಾಲ ಕಾರಣವಾಗಿದೆ. ಹೂಡಿಕೆ ಅಂತ ನಿಮ್ಗೆ ಗೊತ್ತಿದೆ, ಅಂದರೆ ಬಂಡವಾಳದ ಆಸ್ತಿಯ ಸೃಷ್ಟಿಗೋಸ್ಕರವಾಗಿ ಹಣವನ್ನು, ಸಂಪನ್ಮೂಲವನ್ನು ಬಳಕೆ ಮಾಡೋದಕ್ಕೆ ನಾವು ಹೂಡಿಕೆ ಅಂತ ಕರಿತೇವೆ. ಹೂಡಿಕೆ ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಬಹಳ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಒಂದು ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆಗಬೇಕು ಅಂತಾದರೆ ಹೂಡಿಕೆಯ ಪ್ರಮಾಣವನ್ನು ಹೆಚ್ಚಿಸಬೇಕಾಗತ್ತೆ. ಈ ಹೂಡಿಕೆಯ ಗಾತ್ರವನ್ನು ಜಾಸ್ತಿ ಮಾಡಲಿಕ್ಕೆ ಸಾರ್ವಜನಿಕ ಸಾಲ ತುಂಬ ಸಹಕಾರಿಯಾಗಿದೆ. ಅದು ಹೇಗಂತ ನಾವು ಒಂದು ಎಕ್ಸಾಂಪಲ್ ಮೂಲಕ ನೋಡುವ. ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ದೇಶದಲ್ಲಿ ಬೃಹತ್ ಪ್ರಮಾಣದ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಲಾಯಿತು. ಅದರಲ್ಲೂ ಪ್ರಮುಖವಾಗಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ದೇಶದ ಉದ್ದಗಲಕ್ಕೂ ಸ್ಥಾಪನೆ ಮಾಡುವಂತಹ ನಿರ್ಣಯವನ್ನು ಸರ್ಕಾರ ತೆಗೆದುಕೊಳ್ತು. ಈ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳ ಸ್ಥಾಪನೆಗೆ ಅಗತ್ಯವಾದ ಬಂಡವಾಳವನ್ನು ಸಾಲ ರೂಪದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳು ಅಥವಾ ವಿಶ್ವ ಬ್ಯಾಂಕ್ನಂಥ ಹಣಕಾಸು ಸಂಸ್ಥೆಗಳು ನಮಗೆ ನೀಡಿದ್ದಾವೆ. ಅದೇ ರೀತಿಯಲ್ಲಿ ಭಾರತ ದೇಶದಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಅನೇಕ ಈ ಅಣೆಕಟ್ಟುಗಳು, ದೊಡ್ಡ ಅಣೆಕಟ್ಟುಗಳನ್ನು ಅಥವಾ ನೀರಾವರಿ ಸೌಲಭ್ಯವನ್ನು ವಿಸ್ತರಿಸುವ ಸಲುವಾಗಿ ಅಣೆಕಟ್ಟುಗಳನ್ನು ಕಟ್ಟಿದ್ದಾರೆ. ಈ ಅಣೆಕಟ್ಟುಗಳನ್ನು ಕಟ್ಟಿದ ಕಾರಣಕ್ಕೋಸ್ಕರವಾಗಿ ಏನಾಗಿದೆ, ನೀರಾವರಿ ಸೌಲಭ್ಯ ವಿಸ್ತರಣೆ ಆಗಿದೆ. ಅಣೆಕಟ್ಟಿಗೆ ಬಂಡವಾಳ ಯಾರು ಕೊಟ್ಟು, ಸಾಲ ರೂಪ ಕೊಟ್ಟರು ಯಾರು? ವಿದೇಶಗಳು. ಅಂದರೆ ವಿದೇಶಿ ಅದು ಬಂಡವಾಳದಿಂದ ಅಥವಾ ಸಾಲದಿಂದ, ನಾವು ವಿದೇಶದಿಂದ ಸಾಲವನ್ನು ಪಡೆದುಕೊಂಡ ಕಾರಣಕ್ಕೋಸ್ಕರವಾಗಿ ಅದು ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹವನ್ನು ಕೊಟ್ಟಿದೆ. ಬಂಡವಾಳ ಹೂಡಿಕೆ ಯಾವಾಗ ಜಾಸ್ತಿ ಆಗುತ್ತೆ, ಯಾವ ದೇಶದಲ್ಲಿ ಬಂಡವಾಳ ಹೂಡಿಕೆ ಜಾಸ್ತಿ ಆಗುತ್ತೆ, ಅದರಿಂದ ಉದ್ಯೋಗಾವಕಾಶಗಳು, ಆದಾಯ, ಉತ್ಪನ್ನ ಅಂದರೆ ಎಲ್ಲ ಆರ್ಥಿಕ ಚಲಪರಿಮಾಣಗಳು ಕೂಡ ಮೇಲ್ಮುಖವಾಗಿ ಚಲಿಸಲಿಕ್ಕೆ ಅದು ಕಾರಣವಾಗ್ತವೆ. ಎಲ್ಲ ಆರ್ಥಿಕ ಚಲಪರಿಮಾಣಗಳು ಕೂಡ ಮೇಲ್ಮುಖವಾಗಿ, ದೇ ಮೂವಿಂಗ್ ದಿ ಅಪ್ವರ್ಡ್ ಟ್ರೆಂಡ್ಸ್ ಅವೆಲ್ಲವೂ ಕೂಡ ಮೇಲ್ಮುಖವಾಗಿ ಚಲಿಸಲಿಕ್ಕೆ ಕಾರಣವಾಗ್ತವೆ. ಹೀಗಾಗಿ ಯಾವುದೇ ಒಂದು ದೇಶದಲ್ಲಿ ಹೂಡಿಕೆ ಎಂಬುದು ಇಡೀ ದೇಶದ ಆರ್ಥಿಕ ಚಿತ್ರಣವನ್ನು ಬದಲಾಯಿಸುವ ಶಕ್ತಿಯನ್ನು ಪಡೆದಿರುತ್ತೆ. ದಟ್ ಈಸ್ ಒನ್ ಆಫ್ ದಿ important effects of the public debt. The next important public debt is it leads to redistribution of income and wealth. Redistribution of income and wealth, that is also possible because of the public debt. When government who borrow the money, when government who obtain the loan, advances, either internally or externally, it is utilized for developmental purposes. The employment opportunity of the economy is improved. When the employment opportunity of the economy is improved, as a result of this, the income generating capacity of the economy is to be improved. When the income generating capacity of the economy is improved, it leads to increasing the redistribution of income and wealth among the people. That is one of the important effects of the public debt. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾಗಿರುವಂತಹ ಪರಿಣಾಮ ಏನು ಅಂತ ಹೇಳಿದರೆ, ಆದಾಯ ಮತ್ತು ಸಂಪತ್ತಿನ ಮರು ಹಂಚಿಕೆಗೆ ಕಾರಣವಾಗುತ್ತದೆ. ಆದಾಯ ಮತ್ತು ಸಂಪತ್ತಿನ ಮರು ಹಂಚಿಕೆ, ಮರು ಹಂಚಿಕೆಗೆ ಇದು ಕಾರಣವಾಗುತ್ತೆ. ಶ್ರೀಮಂತರು ಮತ್ತು ಬಡವರ ನಡುವಣ ಅಂತರವನ್ನು ಹೋಗಲಾಡಿಸಲಿಕ್ಕೆ ಕಾರಣವಾಗುತ್ತೆ. ಯಾಕೆಂದರೆ ಸರ್ಕಾರ ಸಾಲವನ್ನು ಪಡೆದಂಥ ಸಾಲವನ್ನು ಉತ್ಪಾದಕ ಉದ್ದೇಶಗಳಿಗಾಗಿ ಬಳಸಿದಾಗ ದೇಶದ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗುತ್ತೆ. ಕೃಷಿ, ಕೈಗಾರಿಕೆ, ಸಾರಿಗೆ, ಸಂಪರ್ಕ ಕ್ಷೇತ್ರಗಳು ವಿಸ್ತರಣೆಗೊಳ್ತವೆ. ಯಾವಾಗ ಸಾರಿಗೆ, ಸಂಪರ್ಕ, ಕೈಗಾರಿಕೆಗಳು ವಿಸ್ತರಣೆಗೊಳ್ತವೆ, ಇದರಿಂದ ಆಗುವಂಥ ಪರಿಣಾಮ ಏನು ಅಂತ ಹೇಳಿದರೆ, ದೇಶದಲ್ಲಿ ಆದಾಯ ಗಳಿಕೆ ಹೆಚ್ಚಾಗುತ್ತೆ. ಸಮಾಜದ ಎಲ್ಲ ವರ್ಗವೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಆದಾಯವನ್ನು ಗಳಿಸಲಿಕ್ಕೆ ಇದು ಕಾರಣವಾಗುತ್ತೆ. ದಟ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಎಫೆಕ್ಟ್ಸ್ ಆಫ್ ದಿ ಪಬ್ಲಿಕ್ ಡೆಟ್.
At the same time, because of the public debt or debt raised by the government authority, it is the debt burden is increasing day by day. Because of the public debt, the debt burden, the debt burden means the repayment of loan and interest, that is increasing day by day. That is also one of the important effects of the public debt. ಸಾರ್ವಜನಿಕ ಸಾಲದ ಮತ್ತೊಂದು ಪ್ರಮುಖವಾದ ಪರಿಣಾಮ ಅಂತ ಹೇಳಿದರೆ, ಸಾಲದ ಭಾರ ಅಥವಾ ಬಡ್ಡಿಯನ್ನು ಮರುಪಾವತಿ ಮಾಡುವಂಥ ಹೊಣೆಗಾರಿಕೆ ಸರ್ಕಾರದ ಮೇಲೆ ಬಿದ್ದುಬಿಡುತ್ತೆ. ಇದು ಸಾರ್ವಜನಿಕ ಸಾಲದ ಪರಿಣಾಮ. ಯಾವುದೇ ಒಂದು ದೇಶ ಸಾರ್ವಜನಿಕ ಸಾಲವನ್ನು ಮಾಡಿದಾಗ ಅದನ್ನು ಮರುಪಾವತಿ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದ್ದೇ ಇರುತ್ತೆ. ಸಾಲವನ್ನು ಪಡೆದಾಗ ಮರುಪಾವತಿ ಮಾಡಲೇಬೇಕು. ಆ ಮರುಪಾವತಿ ಮಾಡುವ ವೇಳೆ ಅದು ಹೊರೆಯಾಗಿ ಪರಿಣಮಿಸುತ್ತೆ. ಸರ್ಕಾರಗಳು ಬಹುತೇಕ ಸಂದರ್ಭಗಳಲ್ಲಿ ಪಡೆದುಕೊಂಡ ಸಾಲವನ್ನು ಉತ್ಪಾದಕ ಉದ್ದೇಶಗಳಿಗೋಸ್ಕರವಾಗಿ ಬಳಸೋದೇ ಇಲ್ಲ. ಯಾವಾಗ ಸಾಲವನ್ನು ಉತ್ಪಾದಕ ಉದ್ದೇಶಗಳಿಗೆ ಬಳಸೋದಿಲ್ಲ, ಆಗ ಅದರಿಂದ ಆಗುವ ಪರಿಣಾಮ ಏನು ಅಂತ ಹೇಳಿದರೆ, ಈ ಅನುತ್ಪಾದಕ ಉದ್ದೇಶಗಳಿಗೆ ಸಾಲವನ್ನು ಬಳಕೆ ಮಾಡಿದರೆ ಸಾಲವನ್ನು ಮರುಪಾವತಿ ಮಾಡುವಂಥದ್ದು ಕಷ್ಟ. ಜೊತೆಯಲ್ಲಿ ಬಡ್ಡಿಯನ್ನು ಮರುಪಾವತಿ, ಪ್ರತಿ ವರ್ಷದ ಮುಂಗಡ ಪತ್ರದಲ್ಲೂ ಕೂಡ ಬಡ್ಡಿಯನ್ನು ಮರುಪಾವತಿ ಮಾಡಬೇಕಾದ ಹೊಣೆಗಾರಿಕೆ ಸರ್ಕಾರಗಳ ಮೇಲೆ ಇರುತ್ತೆ. ಬಡ್ಡಿಯನ್ನು ಹೆಚ್ಚಿನ ದರದಲ್ಲಿ, ಸಾಲದ ಅನಿವಾರ್ಯತೆಯಿಂದಾಗಿ ಸರ್ಕಾರಗಳು ಹೆಚ್ಚಿನ ದರದಲ್ಲಿ ಬಡ್ಡಿಯನ್ನು ಕೊಟ್ಟುಬಿಟ್ಟು ಸಾಲವನ್ನು ಪಡ್ಕೊಳ್ತವೆ. ಇದರಿಂದ ಬಡ್ಡಿಯನ್ನು ಕಟ್ಟುವಂತಹ, ಸಾಲವನ್ನು ಮರುಪಾವತಿ ಮಾಡುವಂತಹ ಹೊಣೆಗಾರಿಕೆ ಸರ್ಕಾರಗಳ ಮೇಲೆ ಬೀಳುತ್ತೆ. ಇದು ದೀರ್ಘಾವಧಿಯಲ್ಲಿ ದೇಶದ ಆರ್ಥಿಕ ಶಿಸ್ತಿನ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಈಗ ಲಾಸ್ಟ್ ಇಯರ್ ಅಥವಾ ಈ 2020-21 ಮುಂಗಡ ಪತ್ರವನ್ನು ನೋಡಿದರೆ ಸರ್ಕಾರದ ₹1 ವೆಚ್ಚ ಯಾವ ರೀತಿ ಆಗುತ್ತೆ ಅಂತ ಹೇಳಿದರೆ, 22 ಪೈಸೆ ವೆಚ್ಚ ಇದೆಯಲ್ಲ, ಇದು ಸಾಲ ಮರುಪಾವತಿ ಮತ್ತು ಬಡ್ಡಿ ಪಾವತಿಗೆ ಹೋಗಿಬಿಡುತ್ತೆ. ಸರ್ಕಾರ ₹1 ಹಣವನ್ನು ಖರ್ಚು ಮಾಡಿದರೆ ಅದರಲ್ಲಿ 22 ಪೈಸೆ ಸಾಲ ಮರುಪಾವತಿ ಮತ್ತು ಬಡ್ಡಿಯ ಪಾವತಿಗೆ ಹೋಗಿಬಿಡುತ್ತೆ. ದೊಡ್ಡ ಮೊತ್ತದ ಹಣವನ್ನು ಸರ್ಕಾರ ಸಾಲ ಮರುಪಾವತಿಗೋಸ್ಕರವಾಗಿ ಇವತ್ತು ಖರ್ಚು ಮಾಡ್ತಾಯಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಒಂದು ಜನಾಂಗಕ್ಕೆ ಅಥವಾ ಜನರೇಷನ್ನಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುವಂಥದ್ದು ಕಷ್ಟವಾಗುತ್ತೆ. ಜೊತೆಗೆ ವಿತ್ತೀಯ ಶಿಸ್ತನ್ನು ಕಾಪಾಡಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾವುದೇ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ವಿತ್ತೀಯ ಶಿಸ್ತು ಬಹಳ ಮುಖ್ಯ. ಯಾವ ರಾಷ್ಟ್ರ ವಿತ್ತೀಯ ಶಿಸ್ತನ್ನು ಕಾಪಾಡಿಕೊಳ್ಳುತ್ತೆ, ಅದು ದೀರ್ಘಾವಧಿಯಲ್ಲಿ ತನ್ನ ಅಭಿವೃದ್ಧಿಯನ್ನು ನಾವು ಸಸ್ಟೈನ್ ಮಾಡ್ಬೋದು. ಇಲ್ಲದೆ ಏನಾಗುತ್ತೆ, ಆರ್ಥಿಕ ಅಭಿವೃದ್ಧಿಯನ್ನು ಕಾಯ್ದುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸಾರ್ವಜನಿಕ ಸಾಲ ಕೆಲವು ವೇಳೆ ಒಳ್ಳೆಯ ಪರಿಣಾಮಗಳನ್ನು, ಕೆಲವು ವೇಳೆ ಕೆಟ್ಟ ಪರಿಣಾಮಗಳನ್ನು ಕೂಡ ಉಂಟು ಮಾಡುತ್ತೆ. ಬಟ್ ಎಟ್ ದಿ ಎಂಡ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ public debt is inevitable to the underdeveloped country. Each and every country, they concentrate more on public debt. But there is no problem government to borrow the fund from internally or externally. Public debt is okay. But the utilization of public debt on productive purpose, that is helpful to the economic development. There is no doubt at all. But sometimes, for the sake of populist scheme, government to borrow the money and spend the money, it is harmful to the country over a long period of time. The utilization of public debt is okay. The utilization of public debt, that is very, very useful or very, very cautious one. ಈ ಸಾರ್ವಜನಿಕ ಸಾಲದ ಪರಿಣಾಮಗಳ ಬಗ್ಗೆ ನಾವು ಅಂತಿಮವಾಗಿ ಏನು ಹೇಳ್ಬೋದು ಅಂತ ಹೇಳಿದ್ರೆ, ಸಾರ್ವಜನಿಕ ಸಾಲ ಇದು ಅಪಾಯ ಅಲ್ಲ. ಸಾರ್ವಜನಿಕ ಸಾಲವನ್ನು ಪಡೆದ ಕೂಡಲೇ ದೇಶ ಆರ್ಥಿಕವಾಗಿ ಶಿಸ್ತನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ಸಾರ್ವಜನಿಕ ಸಾಲವನ್ನು ಹೇಗೆ ಬಳಕೆ ಮಾಡುತ್ತೆ ಅಂತ ಹೇಳೋದು ಭಾಳ ಮುಖ್ಯ. ತಾನು ಪಡೆದುಕೊಂಡ ಸಾಲವನ್ನು ಉತ್ಪಾದಕ ಉದ್ದೇಶಗಳಿಗೆ ಬಳಕೆ ಮಾಡಿದರೆ ಇದರಿಂದ ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕವೇ ಆಗುತ್ತೆ. ಒಂದು ವೇಳೆ ಸರ್ಕಾರ ತಾನು ಪಡೆದಂಥ ಸಾಲವನ್ನು ಅನುತ್ಪಾದಕ ಉದ್ದೇಶಗಳಿಗೆ ಬಳಕೆ ಮಾಡಿದರೆ ಇದರಿಂದ ಮುಂದಿನ ಜನಾಂಗಕ್ಕೆ ಮುಂದಿನ ದಿನಗಳಲ್ಲಿ ಅದು ಭಾರವಾಗಿ ಪರಿಣಮಿಸುತ್ತೆ. ಹಾಗಾಗಿ ಸರ್ಕಾರಗಳು ಸಾರ್ವಜನಿಕ ಸಾಲವನ್ನು ಮಾಡುವಾಗ ತುಂಬ ಜಾಗರೂಕತೆಯನ್ನು ಮಾಡಬೇಕಾಗತ್ತೆ. ಆ ಜಾಗರೂಕತೆ ಏನು ಅಂತ ಹೇಳಿದರೆ, ಉತ್ಪಾದಕ ಉದ್ದೇಶಗಳಿಗೆ ಸಾಲವನ್ನು ಬಳಕೆ ಮಾಡುವಂತೆ ನೋಡ್ಕೋಬೇಕು. ಜನಪ್ರಿಯ ಯೋಜನೆಗಳ ಅನುಷ್ಠಾನಕ್ಕೋಸ್ಕರವಾಗಿ ಸಾಲವನ್ನು ಮಾಡಬಾರ್ದು. ಬದಲಾಗಿ ದೇಶದ ಉತ್ಪಾದನಾ ಸಾಮರ್ಥ್ಯವನ್ನು, ಅಂದ್ರೇನು, ಕೃಷಿ,
ಕೈಗಾರಿಕೆ, ಸಾರಿಗೆ, ಸಂಪರ್ಕ, ವ್ಯಾಪಾರ, ವಾಣಿಜ್ಯ ಈ ಕ್ಷೇತ್ರಗಳ ಅಭಿವೃದ್ಧಿಗೋಸ್ಕರವಾಗಿ ಸಾಲವನ್ನು ಮಾಡಿದರೆ ಅದರಿಂದ ಯಾವುದೇ ಕೆಟ್ಟ ಪರಿಣಾಮಗಳು ಉಂಟಾಗುವುದಿಲ್ಲ. ದಟ್ ಈಸ್ ಅಬೌಟ್ ದಿ ವೇರಿಯಸ್ ಎಫೆಕ್ಟ್ಸ್ ಆಫ್ ದಿ ಪಬ್ಲಿಕ್ ಡೆಟ್. ಥ್ಯಾಂಕ್ ಯು.